ನಮಸ್ಕಾರ ಎಲ್ಲರಿಗೂ. ನಾನು ಪೂಜಾ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ರೈಲ್ವೆ ಜಾಬ್ ಬಗ್ಗೆ ಅಪ್ಡೇಟ್ ಅನ್ನು ತೆಗೆದುಕೊಂಡು ಬಂದೆ. ಜಾಬ್ ರಿಕ್ರೂಟ್ಮೆಂಟ್ ನಡೆದಿದೆ ಫ್ರೆಂಡ್ಸ್. ರಿಕ್ರೂಟ್ಮೆಂಟ್ 2026 ಇದ್ರ ಬಗ್ಗೆ ಅಪ್ಡೇಟ್ ಅನ್ನು ತೆಗೆದುಕೊಂಡು ಬಂದೆ. ಹುದ್ದೆಗಳು ಬಂದ್ಬಿಟ್ಟು 5349 ಹುದ್ದೆಗಳನ್ನು ಬಿಟ್ಟು ಕೂಡ ಅಪ್ರೆಂಟಿಸ್ಶಿಪ್ ಹುದ್ದೆಗಳಾಗಿವೆ. ಸೊ ಹಾಗಾಗಿನೇ ಯಾರು GDS ನಲ್ಲಿ ನಾನು ಸೆಲೆಕ್ಟ್ ಆಗಿಲ್ಲ ಅಂತ ಹೇಳಿ ತುಂಬಾನೇ ವಿಚಾರ ಮಾಡ್ತಾ ಇದ್ದೀರಾ. ಸೊ ಅವರು ಅಪ್ಲಿಕೇಶನ್ ಅನ್ನ ಸಲ್ಲಿಸಿ ಈ ಒಂದು ಜಾಬ್ಗೆ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದು, ಅರ್ಹತೆ ಏನಾಗಿರ್ಬೇಕು, ಹಾಗೇನೆ ಕ್ವಾಲಿಫಿಕೇಶನ್ ನಿಮ್ಮದು ಏನಾಗಿರ್ಬೇಕು, ಏಜ್ ಲಿಮಿಟ್ ಎಷ್ಟಾಗಿರ್ಬೇಕು, ಸ್ಯಾಲರಿ ಸ್ಟ್ರಕ್ಚರ್ ಎಲ್ಲ ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಹೇಳ್ತೀನಿ ಫ್ರೆಂಡ್ಸ್. ಹಾಗಾಗಿ ವಿಡಿಯೋನ ಕೊನೆವರೆಗೂ ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಗೌರ್ಮೆಂಟ್ ಹಾಗೆ ಪ್ರೈವೇಟ್ ಜಾಬ್ ರಿಲೇಟೆಡ್ ಆಗಿರುವಂತಹ ಅಪ್ಡೇಟ್ಗಳು ನೋಡ್ಲಿಕ್ಕೆ ಸಿಗುತ್ತೆ ಫ್ರೆಂಡ್ಸ್. ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೆಸ್ಟರ್ನ್ ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ಇವಾಗ ಜಾಬ್ ರಿಕ್ರೂಟ್ಮೆಂಟ್ ನಡೆದಿದೆ. ಅದು ಕೂಡ 5349 ಹುದ್ದೆಗಳಿಗೆ. ಈ ಒಂದು ಜಾಬ್ ಕೇವಲ ನಿಮಗೆ ಅಪ್ರೆಂಟಿಸ್ಶಿಪ್ ಹುದ್ದೆ ಆಗಿದೆ. ಅಂತ ಅಂದ್ರೆ 1 ವರ್ಷದ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಇರುತ್ತೆ ಫ್ರೆಂಡ್ಸ್. ಹಾಗಾಗಿನೇ ಹೇಳ್ತಾ ಇದ್ದೀನಿ. ಈ ಒಂದು ಜಾಬ್ಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ, ನಿಮ್ಮದು 10th ಆಗಿರಬೇಕು. ನೀವು 10th ನಲ್ಲಿ ಚೆನ್ನಾಗಿ ಮಾರ್ಕ್ಸ್ ಅನ್ನ ಹೊಂದಿದ್ರೆ ಮಾತ್ರ ಈ ಒಂದು ಜಾಬ್ ಆಗ್ಬಹುದು ಫ್ರೆಂಡ್ಸ್. ಈ ಒಂದು ಜಾಬ್ಗೆ ಯಾವುದೇ ತರಹದ ಪರೀಕ್ಷೆ ಇಲ್ಲ, ನೋ ಎಕ್ಸಾಮ್. ಕೇವಲ ನಿಮ್ಮ ಒಂದು 10th ಮಾರ್ಕ್ಸ್ ಮೇಲೆನೆ ನಿಮಗೆ ಈ ಒಂದು ಜಾಬ್ ಅನ್ನ ಕೊಡ್ತಾರೆ ಫ್ರೆಂಡ್ಸ್. ಹಾಗಿದ್ರೆ ಇವಾಗ ನಾನು ಡೀಟೇಲ್ ಆಗಿ ನನ್ನ ಸ್ಕ್ರೀನ್ ರೆಕಾರ್ಡರ್ ಮೂಲಕ ನಿಮಗೆ ಯಾವ ರೀತಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಮತ್ತೆ ಯಾರೆಲ್ಲ ಈ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅರ್ಹರಿದ್ದಾರೆ ಇದರೆಲ್ಲ ಡೀಟೇಲ್ ಇನ್ಫಾರ್ಮೇಶನ್ ಅನ್ನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಆಫಿಷಿಯಲ್ ಒಂದು ನೋಟಿಫಿಕೇಶನ್ ಆಗಿದೆ. ವೆಸ್ಟರ್ನ್ ರೈಲ್ವೆ ಅಪ್ರೆಂಟಿಸ್ಶಿಪ್ ರಿಕ್ರೂಟ್ಮೆಂಟ್ 2026 ನೋಟಿಫಿಕೇಶನ್ 5349 ITI ಪೋಸ್ಟ್ ಎಲಿಜಿಬಿಲಿಟಿ ಮೆರಿಟ್ ಟೆಸ್ಟ್ ಅಪ್ಲೈ. ಓಕೆನಾ. ಸೊ ಅಪ್ಲೈ ನೀವು ಆನ್ಲೈನೇ ಮಾಡಬೇಕಾಗತ್ತೆ. ನಾನಿಲ್ಲಿ ನಿಮಗೆ ಎಷ್ಟು ಪೋಸ್ಟ್ಗಳನ್ನ ಹೊಂದಿದ್ದೀರಾ ಮತ್ತು ಎಷ್ಟು ಫೀಸ್ ಕೂಡ ಇದೆ, ಅಪ್ಲಿಕೇಶನ್ ಫೀಸ್ ಕೂಡ ಎಷ್ಟಿದೆ ಅನ್ನೋದನ್ನು ಕೂಡ ಇದೇ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಹಾಗಾಗಿ ವಿಡಿಯೋಗೆ ಕನೆಕ್ಟ್ ಆಗಿರಿ ಫ್ರೆಂಡ್ಸ್. ನೋಡಿ, ನೋಟಿಫಿಕೇಶನ್ ರಿಲೀಸ್ ಆಗಿರೋಂಥ ಡೇಟ್ ಬಂದುಬಿಟ್ಟು 18 ಫೆಬ್ರವರಿಗೆ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು 21 ಫೆಬ್ರವರಿಯಿಂದ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಅಂತ ಅಂದರೆ ಆಲ್ರೆಡಿ ಆನ್ಲೈನ್ ಅಪ್ಲಿಕೇಶನ್ ಹಾಕುವಂಥ ಡೇಟ್ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಬಂದುಬಿಟ್ಟು 23 ಮಾರ್ಚ್. ಓಕೆನಾ. ಸೊ ಈ ತಿಂಗಳ 23 ಲಾಸ್ಟ್ ಡೇಟ್ ಆಗಿದೆ. ಸೊ ಯಾರೆಲ್ಲ ಇನ್ನೂವರೆಗೂ ಜಾಬ್ಗೆ ಅಪ್ಲಿಕೇಶನನ್ನು ಸಲ್ಲಿಸಿ ಫ್ರೆಂಡ್ಸ್. 23 ಲಾಸ್ಟ್ ಡೇಟ್ ಆಗಿದೆ. ಇನ್ನು ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 5349 ಪೋಸ್ಟ್ಗಳಿಗೆ ಈ ವರ್ಷ ರಿಕ್ರೂಟ್ಮೆಂಟ್ ಮಾಡಿದ್ದಾರೆ. ಅದು ಕೂಡ ಅಪ್ರೆಂಟಿಸ್ಶಿಪ್ ಹುದ್ದೆಗಳು ಫ್ರೆಂಡ್ಸ್. ಅಂದರೆ ಯಾರೆಲ್ಲ ಈ ಜಾಬ್ಗೆ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು ಅಂತ ಅಂದರೆ SC ST OBC EWS PWBD ಎಕ್ಸ್ ಸರ್ವಿಸ್ ಮನ್ ಆ್ಯಸ್ ಪರ್ ಗೌರ್ಮೆಂಟ್ ಇಂಡಿಯನ್ ರೂಲ್. ಓಕೆನಾ. ಸೊ ಇವರೆಲ್ಲರೂ ಕೂಡ ಈ ಒಂದು ಜಾಬ್ಗೆ ಅಪ್ಲಿಕೇಶನನ್ನು ಸಲ್ಲಿಸ್ತೀವಿ. ಏಜ್ ಲಿಮಿಟ್ ನೋಡಿಬಿಡೋಣ. ನೋಡಿ, ಮಿನಿಮಮ್ ಏಜ್ ನಿಮಗೆ 15 ಇಯರ್ಸ್ ಆಗಿರಬೇಕು. ಮ್ಯಾಕ್ಸಿಮಮ್ ಆಗಿ 24 ಇಯರ್ಸ್ ಒಳಗಡೆ ಇರಬೇಕು ಫ್ರೆಂಡ್ಸ್. ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ ಕೆಟಗರಿ ವೈಸ್ ಆಗಿ. SC ST ಆಗಿದ್ರೆ 5 ಇಯರ್ಸನ್ನು ಕೊಟ್ಟಿದ್ದಾರೆ. OBC ಅವರಾಗಿದ್ದರೆ 3 ಇಯರ್ಸನ್ನು ಕೊಟ್ಟಿದ್ದಾರೆ. PWBD ಆಗಿದ್ದರೆ 10 ಇಯರ್ಸನ್ನು ಕೊಟ್ಟಿದ್ದಾರೆ. ಎಕ್ಸ್ ಸರ್ವಿಸ್ ಮನ್ ಯಾರಾದರೂ ಆಗಿದ್ದರೆ ಆ್ಯಸ್ ಪರ್ ರೂಲ್ಸ್, ಗೌರ್ಮೆಂಟ್ ರೂಲ್ಸ್ ಅಂತ ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಇರ್ತಾರೆ, ಅವರೆಲ್ಲಾದರೂ ವರ್ಕ್ ಮಾಡಿರ್ತಾರೆ ಗೌರ್ಮೆಂಟ್ ಅಥಾರಿಟಿಯಲ್ಲಿ. ಸೊ ಅವರೆಲ್ಲರೂ ಕೂಡ ಈ ಒಂದು ಅಪ್ಲಿಕೇಶನ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಫ್ರೆಂಡ್ಸ್. ಈ ಒಂದು ಜಾಬ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಬೇಕು ಅಂತ ಅಂದರೆ ನೀವು 10th ಪಾಸ್ ಮಾಡಿರಬೇಕು. ಅದು ಕೂಡ 50% ಅಗ್ರಿಗೇಟ್ ಮಾರ್ಕ್ಸನ್ನು ಹೊಂದಿರಬೇಕು ಫ್ರೆಂಡ್ಸ್. ಅದ್ರ ಜೊತೆಗೆ ITI ಸರ್ಟಿಫಿಕೇಟ್ ಇದ್ದರೆ ನಡೆಯುತ್ತೆ. ಓಕೆನಾ. ITI ಸರ್ಟಿಫಿಕೇಟ್ ರಿಲೆವೆಂಟ್ ಟ್ರೇಡ್ ಅಫಿಲೇಟೆಡ್ ಟು NCVT ಅಂತ ಅಂದರೆ ITIಯಿಂದ ಕೂಡ ನೀವು ITIಯನ್ನು ಹೊಂದಿದ್ರೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಕ್ವಾಲಿಫಿಕೇಷನ್ ಮಸ್ಟ್ ಬಿ ಕಂಪ್ಲೀಟೆಡ್ ಆನ್ ಆರ್ ಬಿಫೋರ್ ನೋಟಿಫಿಕೇಷನ್ ಡೇಟ್ ಅಂತ ಅಂದರೆ ಇವಾಗ ರೀಸೆಂಟಾಗಿ ITI 10th ಓದ್ತಾ ಇದ್ದೀರಾ. ಸೊ ಅವ್ರಿಗೆಲ್ಲ ಇದು ಅಪ್ಲಿಕೇಬಲ್ ಆಗಲ್ಲ ಫ್ರೆಂಡ್ಸ್. ಆಲ್ರೆಡಿ ನಿಮ್ಮ ಒಂದು 10th ಮತ್ತು ITI ನೀವು ಮುಗಿಸಿರಬೇಕು. ಸೊ ಅವರೆಲ್ಲರೂ ಈ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆಯೇ ಇಂಜಿನಿಯರ್ ಬ್ಯಾಕ್ಗ್ರೌಂಡ್ನಿಂದ ಯಾರು ಹೊಂದಿದ್ದೀರಾ ಮತ್ತು ಡಿಪ್ಲೊಮಾ ಬ್ಯಾಕ್ಗ್ರೌಂಡ್ನಿಂದ ಯಾರು ಹೊಂದಿದ್ದೀರಾ ಅವರು ಈ ಅರ್ಜಿಯನ್ನು ಸಲ್ಲಿಸೋಂಗಿಲ್ಲ. ಯಾಕಂತ ಅಂದರೆ ಕನ್ಸಿಡರ್ ಮಾಡೋದಿಲ್ಲ ಫ್ರೆಂಡ್ಸ್. 10th ಮತ್ತು ITIಯನ್ನು ಯಾರು ಹೊಂದಿದ್ದೀರಾ ಸೊ ಅವರೆಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಜನರಲ್ OBC EWS ಅವ್ರಿಗೆ
100 ರೂಪೀಸ್ ಇದೆ. ಮತ್ತು SC ST PWBD ವುಮೆನ್ ಯಾರೇ ಇದ್ದರೂ ಕೂಡ ಅವ್ರಿಗೆ ನೋ ಫೀಸ್ ಅಂತ, ಅಂದರೆ ಯಾವುದೇ ಥರದ ಕಾಸ್ಟ್ ಇಲ್ಲ ಫ್ರೆಂಡ್ಸ್. ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಮೂಲಕನೇ ನೀವು ಈ ಒಂದು ಆನ್ಲೈನ್ ಪೇಮೆಂಟನ್ನು ಮಾಡಬೇಕಾಗತ್ತೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ನೋಡೋಣ. ಸೆಲೆಕ್ಷನ್ ಪ್ರೊಸೆಸ್ ಈ ಒಂದು ಜಾಬ್ಗೆ ಯಾವುದೇ ಥರದ ಪರೀಕ್ಷೆ ಇಲ್ಲ, ಹಾಗಾಗಿನೇ ಮೆರಿಟ್ ಬೇಸ್ ಮೇಲೇ ನಿಮಗೆ ಸೆಲೆಕ್ಷನನ್ನು ಮಾಡ್ತಾರೆ. ಯಾವ ರೀತಿಯಾಗಿ GDSನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮೇಲೆ ನಿಮ್ಮ ಒಂದು ಸೆಲೆಕ್ಷನ್ ಇರುತ್ತೆ, ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ನಿಮ್ಮ ಒಂದು ಮೆರಿಟ್ ಲಿಸ್ಟ್ ಮೇಲೇ ನಿಮಗೆ ಸೆಲೆಕ್ಟನ್ನು ಮಾಡ್ತಿರ್ತಾರೆ ಫ್ರೆಂಡ್ಸ್. ಇದು ಪ್ಯೂರ್ಲಿ ಮೆರಿಟ್ ಬೇಸ್ ಮೇಲೇ ಇರೋದ್ರಿಂದ ನೀವು 10th ಚೆನ್ನಾಗಿರೋ ಮಾರ್ಕ್ಸನ್ನು ತೆಗೆದುಕೊಂಡಿರಬೇಕು. ಅದರ ಜೊತೆಗೆ ITI ಮೂಲಕ ನೀವು ಏನಾದರೂ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದರೆ ಅದರಲ್ಲಿಯೂ ಕೂಡ ನೀವು ಚೆನ್ನಾಗಿರೋಂಥ ಮಾರ್ಕ್ಸನ್ನೇ ಹೊಂದಿರಬೇಕು ಫ್ರೆಂಡ್ಸ್, ಆವಾಗಲೇ ನೀವು ಸೆಲೆಕ್ಟ್ ಆಗ್ತೀರಾ. ಇನ್ನು ಈ ಒಂದು ಜಾಬ್ ಪರ್ಮನೆಂಟ್ ಇಲ್ಲ, ಸೊ ಕೇವಲ ಇದು ಅಪ್ರೆಂಟಿಸ್ಶಿಪ್ ಹುದ್ದೆ ಇರೋದ್ರಿಂದ ಟ್ರೈನಿಂಗ್ ಡ್ಯೂರೇಷನ್ ಬಂದುಬಿಟ್ಟು 1 ಇಯರ್ ಇರುತ್ತೆ. ನಿಮಗೆ ಸ್ಟೈಪಂಡ್ ಕೊಡ್ತಾರೆ ಅವರ ಒಂದು ಬೋರ್ಡ್ ರೂಲ್ಸ್ ಪ್ರಕಾರ ಅಂತ, ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅಥಾರಿಟಿ ರೂಲ್ಸ್ ಪ್ರಕಾರನೇ ನಿಮಗೆ ಸ್ಟೈಪಂಡ್ ಕೂಡ ಇರುತ್ತೆ ಫ್ರೆಂಡ್ಸ್. ಒಂದು ವೇಳೆ ನೀವು ಈ ಒಂದು ಜಾಬ್ಗೆ ಸೆಲೆಕ್ಟ್ ಆಗಿದ್ದೀರಾ, ಇದು ಕೇವಲ ಅಪ್ರೆಂಟಿಸ್ಶಿಪ್ ಹುದ್ದೆ ಆಗಿದೆ ಅಂತ ಅಂದರೆ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಆಗಿದೆ. ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಮುಗಿದ ನಂತರ ಇವರು ಯಾವುದೇ ತರಹದ ಗ್ಯಾರಂಟಿ ಕೂಡ ಕೊಡೋದಿಲ್ಲ ನಿಮಗೆ ಜಾಬ್ ಕೊಡ್ತೀವಿ ಅಂತ ಹೇಳಿ. ಕೇವಲ ಇವರು ನಿಮಗೆ 1 ಇಯರ್ ಟ್ರೈನಿಂಗನ್ನು ಕೊಡ್ತಾರೆ, ಯಾವ ರೀತಿಯಾಗಿ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಜಾಬ್ ಇರುತ್ತೆ ಅಂತ ಹೇಳಿ. ಓಕೆನಾ. ಸೊ ಅದಕ್ಕಾಗಿಯೇ ಒಂದು ಗಮನದಲ್ಲಿಟ್ಕೊಂಡು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ಫ್ರೆಂಡ್ಸ್. ಏನಾದರೂ ನ್ಯೂ ಸ್ಕಿಲ್ ಸೆಂಟ್ರಲ್ ಗೌರ್ಮೆಂಟ್ ಅಥಾರಿಟಿನಲ್ಲಿ ಒಂದು ಕೆಲಸ ಮಾಡಬೇಕು ಅಂತ ಅನ್ನೋರು ಈ ಒಂದು ಜಾಬ್ಗೆ ಅರ್ಜಿಯನ್ನು ಸಲ್ಲಿಸಿ. ಈ ಆನ್ಲೈನ್ ಅಪ್ಲಿಕೇಶನನ್ನು ನೀವು ಹಾಕಬೇಕಾದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಗಳು ರಿಕ್ವೈರ್ಡ್ ಆಗಿವೆ ಅಂತ ಅಂದರೆ 10th ಮಾರ್ಕ್ಸ್ ಕಾರ್ಡ್ ಬೇಕು, ಅಥವಾ ITI ಮಾರ್ಕ್ಸ್ ಶೀಟ್ ಅಂತ ಅಂದರೆ ITI ಮೇಲೆ ನೀವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದರೆ ITI ಮಾರ್ಕ್ಸ್ ಕಾರ್ಡ್ ಬೇಕು. ಕಾಸ್ಟ್ ಸರ್ಟಿಫಿಕೇಟ್ ಇಫ್ ಅಪ್ಲಿಕೇಬಲ್. ಓಕೆನಾ. ಇದು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಸೆಂಟ್ರಲ್ ಗೌರ್ಮೆಂಟ್ದೇ ಇರುತ್ತೆ ಫ್ರೆಂಡ್ಸ್. ಇನ್ನು EWS ಸರ್ಟಿಫಿಕೇಟ್ ಬಂದುಬಿಟ್ಟು ಇದು ಕೂಡ ಅಪ್ಲಿಕೇಬಲ್ ಇದೆ. ಮತ್ತು ಡಿಸಬಿಲಿಟಿ ಸರ್ಟಿಫಿಕೇಟ್, ನೀವು ಏನಾದರೂ PWD ಅವ್ರು ಹೊಂದಿದರೆ ನಿಮ್ಮ ಒಂದು ಸರ್ಟಿಫಿಕೇಟ್ ಇರಬೇಕು. ಮತ್ತು ಮೇಯ್ನಾಗಿ ಆಧಾರ್ ಕಾರ್ಡ್ ಇರಬೇಕು, ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಮತ್ತು ಸಿಗ್ನೇಚರ್ಗಳನ್ನು ಕರೆಕ್ಟಾಗಿ ಫಿಲ್ ಮಾಡಿದ್ರೆ ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ಸಬ್ಮಿಟ್ ಆಗಿರುತ್ತೆ. ಇವಾಗ ಆಫಿಷಿಯಲ್ ನೋಟಿಫಿಕೇಷನನ್ನು ನೋಡ್ತೀನಿ ಅಂತ ಅಂದರೆ ಇಲ್ಲಿ ಡೌನ್ಲೋಡ್ ಆಫಿಷಿಯಲ್ ವೆಬ್ ನೋಟಿಫಿಕೇಷನ್ ಅಂತ ಇದೆ ಫ್ರೆಂಡ್ಸ್. ಇಲ್ಲಿ ಡೌನ್ಲೋಡ್ ಆಫಿಷಿಯಲ್ ನೋಟಿಫಿಕೇಷನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಬೇಕಾದರೆ ನೋಡ್ಬೋದು ಫ್ರೆಂಡ್ಸ್. ನೋಡಿ, ಈ ರೀತಿಯಾದಂತಹ ಆಫಿಷಿಯಲ್ ನೋಟಿಫಿಕೇಷನ್ ನಿಮಗೆ ಓಪನ್ ಆಗುತ್ತೆ. ಇದರಲ್ಲಿ ಎಲ್ಲ ಒಂದು ಇನ್ಫಾರ್ಮೇಷನನ್ನು ಕರೆಕ್ಟಾಗಿ ರೀಡ್ ಮಾಡಿ ಓದ್ಕೊಂಡು ನೀವು ಅಪ್ಲಿಕೇಶನನ್ನು ಸಲ್ಲಿಸ್ಬೋದು. ಇದರಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ITI ಪೋಸ್ಟ್ನಿಂದ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನೋಡ್ತಾ ಇದ್ದೀರಾ, ಸೊ ಅವರು ಯಾವೆಲ್ಲ ಡಿಪಾರ್ಟ್ಮೆಂಟ್ಗಳಿಂದ ಅರ್ಜಿಯನ್ನು ಸಲ್ಲಿಸ್ಬೋದು, ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹರಿದ್ದಾರೆ. ಸೊ ಇದರಲ್ಲಿ ಈ ಒಂದು ನೋಟಿಫಿಕೇಷನಲ್ಲಿ ಡೀಟೇಲ್ ಆಗಿ ನಿಮಗೆ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಈ ನೋಟಿಫಿಕೇಷನನ್ನು ಕರೆಕ್ಟಾಗಿ ಓದ್ಕೊಂಡು ನೀವು ಅಪ್ಲಿಕೇಶನ್ಗೆ ಅರ್ಜಿಯನ್ನು ಸಲ್ಲಿಸಿ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಒಂದು ವೇಳೆ ಈ ವಿಡಿಯೋದಲ್ಲಿ ನಿಮಗೆ ಏನೇ ಡೌಟ್ ಇದ್ದರೂ ಕೂಡ ನೀವು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆಯನ್ನು ಕೇಳಿ ಫ್ರೆಂಡ್ಸ್, ನಾನು ಅದಕ್ಕೆ ಖಂಡಿತವಾಗ್ಲೂ ಉತ್ತರಗೆ ಗೌರ್ಮೆಂಟ್ ಜಾಬ್, ಪ್ರೈವೇಟ್ ಜಾಬ್ ಇನ್ಫಾರ್ಮೇಷನ್ ಆಗಿರ್ಬೋದು, GDS ರಿಲೇಟೆಡ್ ಆದಂತಹ ಡೈಲಿ ಅಪ್ಡೇಟ್ಗಳಾಗಿರ್ಬೋದು, ಎಲ್ಲ ತರಹದ ಇನ್ಫಾರ್ಮೇಷನ್ ಕೂಡ ಜೆನ್ಯೂನ್ ಆಗಿನೇ ಸಿಗುತ್ತೆ. ಹಾಗಾಗಿನೇ ಚಾನೆಲ್ನ ಕನೆಕ್ಟ್ ಆಗಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮತ್ತೆ ಇಂತಹದೇ ವಿಡಿಯೋ ಜೊತೆ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.